ಇನ್ನು ರಾಜಕೀಯ ಸುದ್ದಿಗೆ ಬರೋದಾದ್ರೆ ಬಹಿರಂಗ ಹೇಳಿಕೆ ಕೊಟ್ಟಂತಹ ಶಾಸಕರ ಮೇಲೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಶಾಸಕ ಬಿಆರ್ ಪಾಟೀಲ್ ಮತ್ತು ರಾಜು ಕಾಗೆ ಮೇಲೆ ಸಿಎಂ ಸಿಡಿಮಿಡಿ ಖಡಕ್ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಮಾಧ್ಯಮಗಳ ಮುಂದೆ ಬಹಿರಂಗ ಹೇಳಿಕೆ ಕೊಟ್ಟಿದ್ದಕ್ಕೆ ಶಾಸಕರ ವಿರುದ್ಧ ಸಿಟ್ಟಾಗಿದ್ದಾರೆ. ಏನೇ ಇರಲಿ ಮೊದಲು ನನ್ನ ಗಮನಕ್ಕೆ ತನ್ನಿ ಅಂತ ಸಿಎಂ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ವೇಳೆ ಸಿಎಂ ಮುಂದೆ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಶಾಸಕರು. ಸಚಿವರ ಕಾರ್ಯವೈಖರಿಗೆ ಆಕ್ರೋಶ ಹೊರಹಾಕಿದ್ರು ಬಿಆರ್ ಪಾಟೀಲ್ ಮತ್ತು ರಾಜು ಕಾಗೆ. ತಮ್ಮ ಪತ್ರಗಳಿಗೆ ಸಚಿವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ದೂರು ಕೊಟ್ಟಿದ್ದಾರೆ. ಜನರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಪತ್ರ ಕೊಟ್ಟರು ಕೂಡ ಸಚಿವರುಗಳು ಕೇರ್ ಮಾಡ್ತಿಲ್ಲ. ಸಚಿವರೇ ಹೀಗೆ ಮಾಡಿಬಿಟ್ರೆ ಜನರಿಗೆ ನಾವು ಏನು ಉತ್ತರ ಕೊಡಬೇಕು ಅಂತ ಪ್ರಶ್ನಿಸಿದ್ದಾರೆ. ನಮ್ಮ ಪತ್ರಗಳಿಗೆ ಬೆಲೆ ಕೊಡದಿದ್ರೆ ಕೆಲಸ ಮಾಡೋದು ಹೇಗೆ? ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನದ ಅಗತ್ಯ ಇದೆ. ಇದೆಲ್ಲದರ ಬಗ್ಗೆ ಸಿಎಂ ಜೊತೆ ಮಾತನಾಡಿದ್ದಾರೆ. ಜೊತೆಗೆ ಮನೆ ಹಂಚಿಕೆ ಬಗ್ಗೆ ಕೂಡ ಅಸಮಾಧಾನವನ್ನ ಬಿಆರ್ ಪಾಟೀಲ್ ಹೊರಹಾಕಿದ್ದಾರೆ. ಸಮಸ್ಯೆ ಬಗೆಹರಿಸ್ತೀನಿ ಅಂತಷ್ಟೇ ಭರವಸೆ ಕೊಟ್ಟಿದ್ದಾರಂತೆ ಸಿಎಂ. ಜೊತೆಗೆ ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ, ಏನೇ ಇದ್ರೂ ನನ್ನ ಗಮನಕ್ಕೆ ಮೊದಲು ತನ್ನಿ ಅಂತ ಸೂಚಿಸಿದ್ದಾರೆ ಸಿಎಂ. ಬಹಿರಂಗ ಹೇಳಿಕೆ ಕೊಟ್ಟಿದ್ದಕ್ಕೆ ಶಾಸಕರ ವಿರುದ್ಧ ಸಿಟ್ಟಾದ್ರು. ಈ ಸಂದರ್ಭದಲ್ಲಿ ಸಿಎಂ ಮುಂದೆ ತಮಗಿರುವಂತಹ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಶಾಸಕರು. ಸರ್ಕಾರದಿಂದ ಕೊಡುವಂತಹ ಮನೆಗಳಿಗೆ ಲಂಚ ಕೇಳ್ತಿದ್ದಾರೆ ಅಂತ ಆರೋಪಿಸಿದ್ರು ಬಿಆರ್ ಪಾಟೀಲ್. ಬಹಿರಂಗವಾಗಿ ಅವರು ಕೊಟ್ಟಂತಹ ಹೇಳಿಕೆ ಸರ್ಕಾರಕ್ಕೂ ಮುಜುಗರ ತಂದೊಡ್ಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕರೆಸಿ ಮಾತನಾಡಿದ್ರು. ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ, ನನ್ನ ಬಳಿ ಬಂದು ಹೇಳಿ ಅಂತ. ಆ ಸಂದರ್ಭದಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಶಾಸಕರು. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಶಾಸಕರುಗಳು ಸಚಿವರ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇರೋದು ಇದೇ ಮೊದಲೇನಲ್ಲ. ಆದ್ರೆ ಈ ಬಾರಿ ಬಹಿರಂಗವಾದಂತಹ ಹೇಳಿಕೆ ಇಡೀ ಸರ್ಕಾರಕ್ಕೆ ಮುಜುಗರ ತಂತು. ಈಗ ಸಿಎಂ ಜೊತೆ ಮಾತುಕತೆ ಬಳಿಕ ಎಲ್ಲ ಬಗೆಹರಿಯುತ್ತೆ ಎನ್ನುವಂತ ಸಮಾಧಾನ ಏನಾದ್ರೂ ಇದೆಯಾ ಶಾಸಕರ ಬಳಿ? ನಿನ್ನೆ ಮೀಟಿಂಗ್ ಅಲ್ಲಿ ಏನಾಯ್ತು ಅಂತ? ಪ್ರತಿಮಾ, ಶಾಸಕರ ಅಸಮಾಧಾನ ನಿಜಕ್ಕೂ ಇದು ಮೊದಲೇನಲ್ಲ. ಹಿಂದಿನ ಹಲವು ಶಾಸಕಾಂಗ ಸಭೆಯಲ್ಲೂ ಕೂಡ ಬಹಿರಂಗವಾಗಿ ಉಸ್ತುವಾರಿ ಸಚಿವರುಗಳ ಬಗ್ಗೆ ಅಪಸ್ವರವನ್ನ, ಬೇಸರವನ್ನ ಶಾಸಕರು ಎತ್ತುತ್ತಾನೆ ಬಂದಿದ್ದಾರೆ. ಆದ್ರೆ ಅದೆಲ್ಲವೂ ಕೂಡ ಸರಿಪಡಿಸ್ತೀವಿ ಅನ್ನುವಂತಹ ಮಾತಿಗಷ್ಟೇ ಸೀಮಿತ ಆಗಿತ್ತು. ಈ ಕಾರಣಕ್ಕೋಸ್ಕರ ಇದೀಗ ಕಳೆದ ಒಂದು ವಾರದಿಂದ ನಿರಂತರವಾಗಿ ಬೇರೆ ಬೇರೆ ಕ್ಷೇತ್ರದ ಶಾಸಕರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಬಳಿಕ ಹೈಕಮಾಂಡ್ ಇದನ್ನ ಗಂಭೀರವಾಗಿ ತೆಗೆದುಕೊಳ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟು 2 ದಿನ ಕಳೆದರೂ ಕೂಡ ಅವ್ರನ್ನ ಮಾಹಿತಿಯನ್ನು ಪಡೆದುಕೊಂಡಿರಲಿಲ್ಲ. ಮಾಹಿತಿಯನ್ನು ಪಡೆದುಕೊಳ್ಳುವುದ ಮೊದಲೇ ದೆಹಲಿಗೆ ತೆರಳಿದಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದಷ್ಟು ತಾಕೀತನ್ನ ಮಾಡ್ತಾರೆ. ಈ ಒಂದು ಬೆಳವಣಿಗೆಗಳನ್ನ ನೀವು ಕಂಟ್ರೋಲ್ ಮಾಡದೆ ಹೋದ್ರೆ ಇದು ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂತಹ ಮಾತು ಖರ್ಗೆ ಅವರಿಂದ ಬಂದ ತಕ್ಷಣ ಮುಖ್ಯಮಂತ್ರಿಗಳು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ನಿನ್ನೆ ದೆಹಲಿಯಿಂದ ವಾಪಸ್ ಆದ ತಕ್ಷಣವೇ ಬಿಆರ್ ಪಾಟೀಲ್ ಮತ್ತು ರಾಜು ಕಾಗೆ, ಅದೇ ರೀತಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಮೂವರ ಜೊತೆಗೂ ಕೂಡ ಪ್ರತ್ಯೇಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತುಕತೆಯನ್ನು ನಡೆಸಿದ್ದಾರೆ. ಈ ಒಂದು ಮಾತುಕತೆಯ ವೇಳೆ ಮುಖ್ಯಮಂತ್ರಿಗಳು ಬಹಳ ಸಿಟ್ಟಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜು ಕಾಗೆ ಅವರು ಬಹಿರಂಗ ಹೇಳಿಕೆ ಕೊಟ್ಟದ್ದಕ್ಕೆ ಮುಖ್ಯಮಂತ್ರಿಗಳು ಗರಂ ಆಗಿ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿ ನಿಮಗೆ ಅಸಮಾಧಾನ ಇದ್ರೆ ಒಬ್ಬ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ನಾನು ಇರ್ತೀನಿ, ನನಗೆ ಬಂದು ಕೇಳಬೇಕು ನೀವು, ಅಥವಾ ನನಗೆ ಅಸಮಾಧಾನವನ್ನ ಸಮಸ್ಯೆ ಏನಾಗ್ತಿದೆ ಅನ್ನುವಂಥದ್ದನ್ನ ಸಂಪೂರ್ಣವಂತ ವಿವರಗಳನ್ನ ಹಂಚಿಕೊಳ್ಬೇಕು. ಅದನ್ನ ಬಿಟ್ಟು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟದ್ದು ಸರಿಯಲ್ಲ ಅನ್ನುವಂಥದ್ದನ್ನ ರಾಜು ಕಾಗೆ ಅವರಿಗೆ ತಿಳಿಸ್ತಾರೆ. ಅದಾದ ಬಳಿಕ ಬಿಆರ್ ಪಾಟೀಲ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅವರು ಕೂಡ ಪ್ರತ್ಯೇಕವಾಗಿ ಸಿಎಂ ಜೊತೆಗೆ ಮಾತುಕತೆ ಮುಂದಾಗ್ತಾರೆ. ಅವರ ಮೇಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸಿಟ್ಟಿಗೆ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಈ ರೀತಿ ಅಸಮಾಧಾನವನ್ನ ಬಹಿರಂಗವಾಗಿ ಹೊರಗೆ ಹಾಕಬೇಡಿ ಅನ್ನುವಂತ ಒಂದು ತಾಕೀತನ್ನ, ಎಚ್ಚರಿಕೆ ಸಂದೇಶವನ್ನ ಮುಖ್ಯಮಂತ್ರಿಗಳು ರವಾನೆ ಮಾಡಿದ್ದಾರೆ. ಇನ್ನಾದ್ರೂ ಈ ರೀತಿಯ ಬೆಳವಣಿಗೆಗಳಿಗೆ ಕಡಿವಾಣ ಹಾಕಲಾಗುತ್ತಾ ಅನ್ನುವಂಥದ್ದು ಪ್ರಶ್ನಾರ್ಥಕ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.